ಈ ಪ್ಲೇಸ್ ಜಾಸ್ತಿ ಜನರಿಗೆ ಗೊತ್ತಿಲ್ಲ. ಈಶ್ವರ ದೇವ್ರು ಇಲ್ಲಿಗೆ ಬಂದಿದ್ರ? ನೀವೇನ್ ನೋಡ್ತಾ ಇದ್ರಲ್ಲ, ಇದು ನೋಡಿ ಕಾಂತಾರ ಮೂವಿಯಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಅಲ್ಲೇ ಬರುವಂತ ಫಾಲ್ಸ್. 1 ತಾಸು ನಾವು ಟ್ರೆಕ್ಕಿಂಗ್ ಮಾಡಿದ ತಕ್ಷಣ ಈ ಒಂದು ಪ್ಲೇಸ್ ನೋಡ್ಬೋದು. ಶರಣ್ರಿ ಎಲ್ಲರೂ ಹೆಂಗದಿರಿ? ನಾವಂತೂ ಆರಾಮದಿ. ಕಾಂತಾರ ಮೂವಿ ಸಿನಿಮಾ ಚಿತ್ರೀಕರಣಗೊಂಡಂತ ಸ್ಥಳಕ್ಕೆ ನಾನು ನಿಮಗೆ ಕರ್ಕೊಂಡು ಹೊಂಟೀನಿ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೆಳಕಲ್ ತೀರ್ಥ ಅನ್ನೋ ಒಂದು ವಾಟರ್ ಫಾಲ್. ಸೊ ನೀವು ಕಾಂತಾರ ಮೂವಿ ಒಳಗ ಬ್ಯಾಕ್ ಗ್ರೌಂಡ್ ವ್ಯೂ ಏನ್ ನೋಡಿರಲ್ಲ, ಆ ಗುಡ್ಡದಾಗಿಂದ ಬರುವಂತ ನೀರು, ಜಲಪಾತ, ಸೊ ಅದನ್ನ ತೋರ್ಸಕ ನಾನು ಇವತ್ತು ಬಂದಿದ್ದೀನಿ. ಬನ್ನಿ ನೋಡೋಣ, ಅದ್ರೊಳಗಡೆ ಮೇಲೆತ್ತಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಅಲ್ಲಿ ಬಿಡ್ತಾರ ಇಲ್ಲೋ ಗೊತ್ತಿಲ್ಲ. ಅಲ್ಲಲ್ಲಿ ಬೋರ್ಡ್ಗಳನ್ನ ಹಾಕಿರ್ತಾರ, ಆ ಬೋರ್ಡ್ ನೋಡ್ಕೊಂಡು ನೀವು ಬರ್ಬೋದು. ಸುಮ್ಮನೆ ಡೈರೆಕ್ಟ್ ಆಗಿ ಬಂದ್ಬಿಟ್ರೆ ಅಂದ್ರೆ ಗೊತ್ತಾಗಂಗಿಲ್ಲ. ಬೆಳಕು ಸಿಗ್ತದೆ ಅಂತ ಮಿಂಚೊಳದಿಂದ ಹೋಗ್ಬೇಡಿ, ದಾರಿ ತಪ್ತೀರಿ. ದಾರಿ ಒಳಗೆ ಅಲ್ಲಲ್ಲಿ ಬೋರ್ಡ್ ಹಾಕಿರ್ತೈತಿ, ಎಲ್ಲೆಲ್ಲ ಕರು ಇರ್ತೈತಿ, ಎಲ್ಲ ಕಡೆ ಬೋರ್ಡ್ ಹಾಕಿರ್ತಾರ. ಆ ಬೋರ್ಡ್ ನೋಡ್ಕೊಂಡು ನೀವು ಪಾಲಿಸಿಗೆ ಬರ್ಬೋದು. ಮತ್ತೇನು ಸ್ಪೆಷಲ್ ನಿಮ್ಮೂರಲ್ಲಿ? ಕಾಂತಾರ ಮೂವಿದೆಲ್ಲ ಸೆಟ್ ಕಿತ್ತಾಕಿ ಎಷ್ಟು ದಿವಸ ಆಯ್ತು? ಅದೆಲ್ಲ ಹೋಗಿ ಆಯ್ತು, ತುಂಬಾ ದಿವಸ ಆಯ್ತಾ ಅಂತ. ನಮ್ಮ ಊರವರಿಗೆ ಬಿಡ್ಲಿಲ್ಲ ಅವ್ರು ನೋಡ್ಲಿಕ್ಕೆ. ಹೌದು, ರಿವೀಲ್ ಆಗತ್ತಲ್ಲ, ಬಿಡೋದಿಲ್ಲ ಅವ್ರಿಗೆ. ಫುಲ್ ಬ್ಲಾಕ್ ಮಾಡ್ಕೊಂಡು ಊರ್ನವರೇ ನೋಡ್ಲಿಲ್ಲ ಶೂಟಿಂಗ್ ಮಾಡೋದು. ತುಂಬಾ ಗಾಡಿ ಓಡಾಡೋದು, ಇಲ್ಲಾಂದ್ರೆ ಇಲ್ಲಿ ಕೂರ್ಕೊಂಡು ನೋಡುದು. ನಮ್ಮ ಊರ್ನವರು ತುಂಬಾ ಜನ ಪಿಕ್ಚರ್ ಹಟ್ಟಿಗೆ ಇದಕ್ಕೆ ಹೋಗಿದ್ದಾರೆ, ಒಬ್ಬರದ್ದು ತಲೆ ಇಲ್ಲ. ಎಷ್ಟು ದಿವಸ ಆಗಿರ್ಬೋದು ಇಲ್ಲಿ ಶೂಟಿಂಗ್? 1 ವರ್ಷ ನಡೆದಿದೆ. 1 ವರ್ಷ ನಡೆದಿದೆ. ಅಂತ ನಾವು ಬರೋದಾ? ಆಯ್ತಾಯ್ತು, ಹೋಗಿ ಬನ್ನಿ ಅಣ್ಣ, ನಾವು ಬರೋದಾ? ನೋಡ್ರಿ ಇದು ಕಾಡ್ ಎಷ್ಟು ವಿಶಾಲ ಆಗೈತೆ ಅಂತಂದ. ಕಾಂತಾರ ಮೂವಿ ಶೂಟಿಂಗ್ ಆಗಿದ್ದ ಇದೇ ಜಾಗದಾಗ. ಫುಲ್ ಕಾಡ್ ಬಿಟ್ರೆ ಬೇರೆ ಏನಿಲ್ರಿ ಇದ್ರೊಳಗ. ಇಲ್ಲಿ ಹೋಗೋದಕ್ಕನ ಅಷ್ಟು ದಾರಿ ಸ್ವಲ್ಪ ಇದಾದವ್ರಿ, ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಹೋಗ್ಬೋದು. ಬೆಸ್ಟ್ ಎಕ್ಸ್ಪೀರಿಯನ್ಸ್. ಶರಣ್ರಿ ಎಲ್ಲರಿಗೂ ನಮ್ಮ ಕನ್ನಡದ ಕಾಂತಾರ ಸಿನಿಮಾ ಶೂಟಿಂಗ್ ಆಗೋ ಜಾಗಕ್ಕೆ ನಾನು ನಿಮ್ಗೆ ಕರ್ಕೊಂಡ್ಬಂದಿನಿ. ನೋಡ್ತಾ ಇದ್ರಲ್ಲ, ಗೋವಿಂದ ತೀರ್ಥಕ್ಕೆ ಹೋಗೋ ದಾರಿ ಅಂತಂದು. ಈ ಗೋವಿಂದ ತೀರ್ಥದ ಇನ್ನೊಂದು ಹೆಸರೇ ಬೆಳಕಲ್ ಫಾಲ್ಸ್ ಅಂತಂದು. ಸೊ ಇದೇ ಜಾಗದಾಗ ಕಾಂತಾರ ಮೂವಿ ಶೂಟಿಂಗ್ ಆಗಿದೆ ಅಂತೆ. ಸೊ ನಾವಿವಾಗ ನಮ್ಮ ಗಾಡಿನ ಇಲ್ಲಿ ನಿಲ್ಸಿದ್ದೀವಿ. ಇಲ್ಲಿಂದ ಮುಂದೆ ಗಾಡಿ ಹೋಗಲ್ಲ, ಏನಾದರೂ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಕಾಣಿಸಿದಲ್ಲ ದಾರಿ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂತೆ. ಬನ್ನಿ ಹೋಗೋಣ. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕಾಂತಾರ. ಪ್ರಾಣಿಗಳು ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಒಳಗಡೆ ಹೋಗ್ತಿದೀವಿ. ಎಷ್ಟು ದೂರ ನೋಡ್ತೀವಿ ಅಷ್ಟು ದೂರ ಬರೀ ಕಾಡ ಐತಿ. ಇನ್ನೊಂದು, ಈ ಪ್ಲೇಸ್ ಪ್ರವಾಸಿಗರಿಗೆ ಗೊತ್ತಿಲ್ಲ ಅನ್ಸುತ್ತಾ, ಅದಕ್ಕೆ ಇಲ್ಲಿ ಪ್ರವಾಸಿಗರು ಕಡಿಮೆ ಬರ್ತಾರೆ. ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರಂದ್ರೆ ಬರ್ರಿ. ಇದು ಪ್ಲೇಸ್ ಮೊದಲಿಂದನೇ ಇತ್ತು, ಆದ್ರೆ ಯಾವಾಗ ಕಾಂತಾರ ಮೂವಿಲಿ ಶೂಟಿಂಗ್ ಆಯ್ತಲ್ಲ ಅವಾಗಿಂದ ಭಾಳ ಫೇಮಸ್ ಆತ್ರಿ ಈ ಜಾಗ. ಈ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಐತ್ರಿ. ನಿಮಗೆ ತೋರಿಸ್ತೀನಂತ ನಾನು ಜಸ್ಟ್ ಬರೋ ಇವಾಗ ಕಾಡು ನಡ್ಕೊಂಡು ಹೋಗ್ತಿದ್ದೀನಿ. ಅಲ್ಲಲ್ಲಿ ದಾರ್ಯಾಗ ಹೋಗ್ಬೇಕಾದ್ರೆ ಮರಗಳು, ಕಲ್ಲು ಎಲ್ಲ ಇರ್ತವೆ. ಗೊತ್ತಿಲ್ಲ, ಪ್ರಾಣಿಗಳು ಇರ್ಬೋದು. ಅದು ನಮ್ಮ ಕಣ್ಣಿಗೆ ಯಾವುದೇ ಪ್ರಾಣಿ ಬಿದ್ದಿಲ್ಲ ಇದುವರೆಗೂ. ಹಿಂಗೆ ಹೋಗ್ತಾ ಇದ್ದೀವಿ ನೋಡಿ, ಎಲ್ಲ ಕಡೆನೂ ದಾರಿ ಹಂಗೆ. ಆ್ಯಂಡ್ ಇಲ್ಲಿ ನೋಡ್ರಿ ಪ್ಲಾಸ್ಟಿಕ್ಗಳನ್ನ ಹೆಂಗೆ ಹೋಗ್ದಾರಂತ. ನೀವೇನಾದ್ರೂ ಈ ಪ್ಲೇಸಿಗೆ ಬಂದ್ರಂದ್ರೆ ಪ್ಲಾಸ್ಟಿಕ್ಗಳನ್ನ ತರಕ್ಕೆ ಹೋಗ್ಬೇಡ್ರಿ. ತಂದ್ರೂ ನೀವು ತೊಗೊಂಬಂದಿರ್ತಿರಲ್ಲ ಬ್ಯಾಗ್, ಆ ಬ್ಯಾಗ್ದಾಗ ಹಾಕೊಂಡೋರಿ. ಈ ಥರ ಪರಿಸರದಾಗ ಪ್ಲಾಸ್ಟಿಕ್ಕನ್ನು ಒಗಿಬೇಡ್ರಿ. ಇವಾಗ ನಾವು ಹೋಗ್ತಿರೋಂಥ ಜಾಗ ದ ಫೇಮಸ್ ಕಾಂತಾರ ಮೂವಿ ಶೂಟೆಡ್ ಸ್ಪಾಟ್.
ಬೆಳಕಲ್ ತೀರ್ಥ ನೋಡ್ರಿ. ಇವಾಗ ಆಲ್ರೆಡಿ ತುಂಬ ನಡೆದಿದ್ವಿ, ಇನ್ನೂ ಹತ್ತಬೇಕು ಗೊತ್ತಿಲ್ಲ, ತುಂಬ ಎತ್ತರ ಆಗುತ್ತೆ. ಮೇ ಬಿ ನಾವು ದೂರಿಂದನೇ ಈ ಪ್ಲೇಸ್ ನೋಡಿದ್ವಿ. ಕುಡಿಯೋದಕ್ಕೆ ನೀರು ಕೂಡ ತೊಗೊಂಬರ್ಲಿಲ್ಲ. ದೊಡ್ಡ ಕಾಡು, ಪ್ರಾಣಿಗಳು ಏನಾದರೂ ಬಂದ್ಬಿಟ್ರೆ ಏನು ಮಾಡೋದು ಅಂತ ಹತ್ಕೊಂಡು ಹೋಗ್ತಾ ಇದ್ದಾರೆ ಬಾಸ್. ತುಂಬ ಟೈಮ್ ಆಯ್ತು ರೀ ನಾವು ಈ ಕಾಡೊಳಗೆ ನಡೆಯಕತ್ತೆ, ದಮ್ಮ ತಕ್ಕತ್ತೆ ಕರೆ. ಆದ್ರೆ ನಮ್ಗೆ ಇಲ್ಲಿ ಪಾಲ್ಸ ಸಿಗ್ತಿಲ್ಲ. ಪಾಲ್ಸ್ ಹೋಗ್ಬೇಕಂದ್ರೆ ದೊಡ್ಡ ಬೆಟ್ಟ ಐತ್ರಿ, ಇದನ್ನ ಹತ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಇದನ್ನ ಹತ್ತಿದ ಮೇಲೆ ಮೇ ಬಿ ನಮ್ಗೆ ಬೆಳಕಲ್ ತೀರ್ಥ ಅಂದ್ರೆ ಇಲ್ಲೇನು ಲೋಕಲ್ ಐಡ್ಸ್ ಗೋವಿಂದ ತೀರ್ಥ ಅಂತ ಕರಿತಾರಲ್ಲ, ಅದು ಸಿಗ್ಬೋದು. ಟ್ರೆಕ್ಕಿಂಗ್ ಮಾಡಕ್ಕೆ ಒಂದು ಒಳ್ಳೆ ಪ್ಲೇಸ್ ಹುಡ್ಕಕತ್ತೀರ ಅಂದ್ರೆ ಈ ಪ್ಲೇಸಿಗೆ ಬರ್ಬೋದು ನೀವು. ತುಂಬ ಚೆನ್ನಾಗಿ ಟ್ರೆಕ್ಕಿಂಗ್ ಇದೆ. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇಲ್ಲಿ ಟ್ರೆಕ್ಕಿಂಗ್ ಮಾಡಕ್ಕೆ ಮತ್ತು ಈ ಪ್ಲೇಸ್ ನೋಡಕ್ಕೆ ಯಾವುದೇ ರೀತಿಯಾದಂಥ ಎಂಟ್ರಿ ಫೀ ಇರೋಂಗಿಲ್ಲ, ಫ್ರೀ ಒಳಗೆ ನೋಡ್ಬೋದು. ಮತ್ತು ಅಲ್ಟಿಮೇಟ್ ವ್ಯೂ ಐತಿ. ಬಟ್ ನೀವು ಬಂದಿರೋದಕ್ಕೆ ಏನು ಮೋಸ ಇರೋಂಗಿಲ್ಲ. ಆ ವ್ಯೂ ನೋಡೋದಕ್ಕಿಂತ ಒಂದು ದೊಡ್ಡ ಫಾರೆಸ್ಟ್ ಒಳಗೆ ಟ್ರೆಕ್ಕಿಂಗ್ ಹೆಂಗೆ ಮಾಡ್ತೀವಲ್ಲ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಐತ್ರಿ. ಅದನ್ನ ಮಾತ್ರ ಮಿಸ್ ಮಾಡ್ಕೊಳಂಗ ಇಲ್ಲ. ಅದ್ರಾಗ ನಮ್ಮ ರಿಷಬ್ ಶೆಟ್ಟಿ ಅವ್ರು ಮಾಡಿರೋಂಥ ಕಾಂತಾರ ಮೂವಿ ಕೂಡ ಇದೇ ಜಾಗದಾಗ ಶೂಟ್ ಆಗೈತಿ. ಸೊ ಆ ಮೂವಿ ನೋಡಿನೇ ಇನ್ಸ್ಪಿರೇಷನ್ ಆಗಿ ನಾನು ಈ ಜಾಗ ನೋಡೋಕೆ ಬಂದಿರೋದು. ಯಾರಾದರೂ ನಮ್ಮ ವಿಡಿಯೋ ನೋಡಿ ಇನ್ಸ್ಪಿರೇಷನ್ ಆಗಿ ಬರೋರಿದ್ರೆ ಬರ್ಬೋದು. ಪ್ಲೇಸ್ ಚೆನ್ನಾಗೈತಿ. ಬಟ್ ನೀವು ಬಂದಿರೋದಕ್ಕಂತೂ ಯಾವುದೇ ರೀತಿ ಅಂತ ಮೋಸ ಆಗಿರೋಂಗಿಲ್ಲ. ಆ್ಯಂಡ್ ಬರ್ಬೇಕಂದ್ರೆ ನಿಮ್ಮದು ಓನ್ ಆಗಿರೋ ಬೈಕು ಏನಾದರೂ ವೆಹಿಕಲ್ ಇದ್ರೆ ತೊಗೊಂಬಂದ್ರೆ ಚೆನ್ನಾಗಿರುತ್ತೆ. ಗೊತ್ತಿಲ್ಲ ಈ ಊರಿಂದ ಇಲ್ಲಿಗೆ ವೆಹಿಕಲ್ಸ್ ಅವೈಲೇಬಲ್ ಇದೋ ಇಲ್ಲ ಗೊತ್ತಿಲ್ಲ. ಬಟ್ ನೀವೇನಾದರೂ ಓನಾಗಿ ತೊಗೊಂಬಂದ್ರೆ ಗಾಡಿ ತೊಗೊಂಡು ಬರ್ಬೋದು. ಆ್ಯಂಡ್ ಇಲ್ಲೇನು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ಲ, ಅಲ್ಲೊಂದು ಮನೆ ಬರುತ್ತೆ. ಆ ಮನೆ ಹತ್ರ ನಾವು ವೆಹಿಕಲ್ನ ಸ್ಟಾಪ್ ಮಾಡಿ ಮುಂದೆ ನಡ್ಕೊಂಡು ಹೋಗ್ಬೇಕು. ನಾವಿವಾಗ ಸುಮಾರು ಒಂದು ಅರ್ಧ ಗಂಟೆ ಆಯ್ತು ನಡೀತಾ ಇದ್ದೀವಿ. ಆದ್ರೆ ಪಾಲ್ಸೇ ಬರ್ತಿಲ್ಲ. ಒಂದು ಸುಮಾರು ಒಬ್ರಿಬ್ಬರು ಬಂದರೆ ಬೋರಿಂಗ್ ಆಗ್ಬೋದೇನೋ ಗೊತ್ತಿಲ್ಲ. ಆದರೆ ಒಂದು ಟೀಮ್ ಮೆಂಬರ್ಸ್ ಆಗಿ ಒಂದು 7-8 ಜನ ಬಂದರೆ ಫ್ರೆಂಡ್ಸ್ ಜೊತೆಗೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿರೋಂಥ ವ್ಯೂನ ನೋಡ್ಬೋದು. ನೀವೇನಾದ್ರು ಬರ್ಬೇಕಾದ್ರೆ ಜೊತೆಗೆ ವಾಟರ್ ಬಾಟ್ಲು ತಿನ್ನಕ್ಕೆ ಏನಾದ್ರು ತೊಗೊಂಬರ್ರಿ. ಆ್ಯಂಡ್ ತಿಂದಿರುವಂಥ ತಿಂಡಿಗಳನ್ನ ತಿಂದಿರ್ತಿರಲ್ಲ, ಆ ತಿಂದಮೇಲೆ ಆ ಪ್ಲಾಸ್ಟಿಕ್ನ ಮತ್ತು ನೀರು ಕುಡಿದ ಪ್ಲಾಸ್ಟಿಕ್ ಬಾಟ್ಲುಗಳನ್ನು ದಯವಿಟ್ಟು ಈ ಕಾಡೊಳಗೆ ಒಗಿಬೇಡ್ರಿ. ಅದನ್ನೆಲ್ಲ ವಾಪಸ್ ಕ್ಯಾರಿ ಮಾಡಿರಿ. ನೋಡಿರಿ ಎಷ್ಟು ದಮ್ಮ ಐತಿ ಗಿಡ. ಆಗಲ್ಲ ಸ್ಟಾರ್ಟಿಂಗ್ ಒಳಗೆ ಸೌಂಡ್ ಕೇಳತ್ತೈತಿ, ಇಲ್ಲೇನೋ ಸೌಂಡ ಕೇಳತ್ತಿಲ್ಲ. ದಾರಿ ತಪ್ಪು ಬೇರೆ ಕಡೆ ಬಂದ್ಬಿಟ್ಟು ಹೆಂಗೆ ಅದ್ರ ಬೇರೆ ಇವ್ರು ಏನು ಬೋರ್ಡ್ಸೇ ತೆಕ್ಕಿಲ್ಲ. ಎಲ್ಲಿ ಹೋದ್ರೆ ದಾರಿನ ಅದು. ಇರ್ಲಿ ಹೋಗೋಣ ಈಗ. ಇಲ್ಲೇ ಲೋಕಲ್ ಕಾಂತಾರ ಮೂವಿ ಬಗ್ಗೆ ಕೇಳಿದ್ವಿ. ಅವ್ರು ಹೇಳಿದ್ರು ನಮ್ಮೂರಲ್ಲೇ ಶೂಟಿಂಗ್ ಆಗಿರೋದು, ಆದ್ರೆ ಅಲ್ಲಿರುವಂಥ ಎಲ್ಲ ಸೆಟ್ನ ತೆಗೆದಾಕಿದ್ದಾರೆ ಅಂತಂದು. ಎದಕ್ಕೆ ತೆಗೆದಾಕ್ಯಾರಂದ್ರೆ ಜನ ಬಂದ್ಬಿಟ್ಟು ಆ ಪ್ಲೇಸ್ನ ರಿವೀಲ್ ಮಾಡ್ಬೋದು. ಆ ರೀಸನ್ಗಾಗಿ ಅಲ್ಲಿರುವಂಥ ಸೆಟ್ಗಳನ್ನು ತೆಗೆದಾಕಿದ್ದಾರೆ. ನೋಡಿ ದೊಡ್ಡ ಮರ ಬಿದ್ದೋಗಿ ಒಣಗೋಗೈತೆ. ಮೈಯಲ್ಲಿ ನೀರು ಇಳಿಯೋದು ಸ್ಟಾರ್ಟ್ ಆಯ್ತು. ನೋಡಿ ಬೆವ್ರು ಕಿತ್ಕೊಂಡ್ ಬರ್ತೈತಿ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್. ದುಡ್ಡು ಕೊಟ್ಟು ನೋಡ್ತೀನಿ ಅಂದ್ರೆ ಇಂಥ ಪ್ಲೇಸ್ ಸಿಗಂಗಿಲ್ಲ. ದುಡ್ಡು ಕೊಡ್ದೇನೆ ಇಂಥ ಪ್ಲೇಸ್ ನೋಡಕ್ಕೆ ಬಂದೀವಿ. ಮರ ಬಿದ್ದುಬಿಟ್ಟೈತೆ, ಅಡ್ಡ ಹೋಗೋಕ್ಕಾಗಲ್ಲ. ಆದರೂ ಪರವಾಗಿಲ್ಲ, ಹಿಂಗೆ ಹೋಗಿ ಹಿಂಗೆ ಬಗ್ಕೊಂಡು ಹೋಗ್ಬಿಡ್ಬೇಕು. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ, ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ರಾಂಗಾಗಿ ಬಂದ್ವಿ. ಗಜಕಟ್ ರೋಡಲ್ಲಿ ರಾಂಗ್ ಇಲ್ಲ. ಇರೋ ಪ್ಲೇಸ ದೂರ ಐತೆ ಅನ್ಸುತ್ತೆ ಟ್ರೆಕ್ಕಿಂಗ್ ಮಾಡಕ್ಕೆ. ನಾವು ಮೊದಲೇ ಏನಾದ್ರು ತಿನ್ಕೊಂಬರ್ಬೇಕಿತ್ತು. ಇಷ್ಟು ದೂರ ಅವ್ರು ಕಾಂತಾರ ಫಿಲ್ಮ್ ಶೂಟಿಂಗ್ ಮಾಡಿರಲ್ಲ,
ಅದನ್ನೆಲ್ಲ ಹೆಂಗೆ ತೊಗೊಂಬಂದಿರ್ಬೇಕು ಅವ್ರು ಲೈಟಿಂಗ್ ಕ್ಯಾಮ್ರಾ ಗಿಮ್ರಾ ಎಲ್ಲ ಹಾಂ ಹೆಂಗೆ ತೊಗೊಂಬಂದಿರ್ಬೇಕಂತ. ಇದು ಬಿಟ್ರೆ ಬೇರೆ ದಾರಿ ಇಲ್ಲ ಇಲ್ಲಿ ಬರಕ್ಕೆ. ಹ್ಯಾಟ್ಸ್ ಆಫ್ ಯು ಶೆಟ್ರೆ, ಹ್ಯಾಟ್ಸ್ ಆಫ್ ಯು. ನೋಡ್ರಿ ಫಿಲ್ಮ್ ಮಾಡೋದಕ್ಕೆ ನಮ್ಮ ಶೆಟ್ರ್ ಎಂಥ ಜಾಗ ಹಿಡ್ಕೊಂಡವ್ರಂತ. ಈ ಜಾಗಕ್ಕೆ ಬಂದ್ಮ್ಯಾಗ ನಂಗೆ ಕಾಂತಾರ ಮೂವಿಗಳು ನೋಡಿದ್ರು ಪ್ರಾಣಿಗಳು ಅವು ನೆನಪಿ ಬರೋತಲ್ಲೇ ಬಂದ್ಬಿಟ್ಟು ಅಂದ್ರೆ ಹೆಂಗಂತ. ನಿಂಗೆ ಹೀಗೆ ಬದುಕಲಿಕ್ಕೆ ಹೇಗೆ ಸಾಧ್ಯ ಮರೆ? ಅವು ಮಂಗ್ಯಂತರ ಇರ್ತಾವಲ್ಲ ಬರ್ತಾವಲ್ಲ ಅವೆಲ್ಲ ನನಗೆ ಬರತ್ತವ ಬಂದ್ಬಿಟ್ಟು ಅಂದ್ರೆ ಹೆಂಗಂತಂದ್ರೆ. ಇಲ್ಲೇನಾಗಿದೆ ಅನ್ಸತ್ತಲ್ಲಿ ಗಿಡ ಇಲ್ಲಿ ಇಲ್ಲೆಲ್ಲ ಮರ್ದಾರ ನೋಡು. ಇಲ್ಲಿನ ಚಿರನ ಯಾರಾದ್ರೂ ಇದೀರಾ? ನಾನು ಮಾಡಿರೋಂಥ ಎಲ್ಲ ಟ್ರೆಕ್ಕಿಂಗ್ ಪ್ಲೇಸಸ್ ಒಳಗೆ ಇದು ಮಾತ್ರ ಟಾಪ್ ಟ್ರೆಕ್ಕಿಂಗ್ ಪ್ಲೇಸ್ ರೀ. ಯಾಕಂದ್ರೆ ₹1 ಟಿಕೆಟ್ ಇಲ್ರಿ. ₹1 ಟಿಕೆಟ್ ಇಲ್ದ ಇಂಥ ದೊಡ್ಡ ಇದನ್ನ ನಾನು ನೋಡ್ಬೋದಂದ್ರೆ ನಂಬಕ್ಕಾಗಂಗಿಲ್ಲ. ನೀವೇನಾದ್ರೂ ಟ್ರೆಕ್ಕಿಂಗ್ ಲವರ್ ಆಗಿದ್ರಂದ್ರೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಬರ್ರಿ. ಇದೆಲ್ಲ ಬರುತ್ತಂದ್ರೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಮೂದೂರು ಬೆಳಕಲ್ ಫಾಲ್ಸ್ ಅಂತ ಐತಿ. ಸೊ ನೀವು ಬರ್ಬೋದು. ಮೇ ಬಿ ನಿಮಗೆ ಸೌಂಡ್ ಕೇಳ್ತಿರ್ಬೋದು ಅಂತ ಅನ್ಕೊತೀನಿ. ಕೇಳಿಸ್ಬೋದು, ಕೇಳಿಸ್ತಾನೆ ಇರ್ಬೋದು. ಯಾಕಂದ್ರೆ ನಾನು ಮೈಕ್ ಹಾಕಿದ್ದೀನಿ ರೀ, ಅದ್ರೊಳಗೆ ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತೆ. ಅದಕ್ಕೆ ನಿಮ್ಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ನನಗೆ ಮಾತ್ರ ಕೇಳಿಸ್ತಾ ಇದೆ, ಯಾಕಂದ್ರೆ ಕಿವಿಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಇಲ್ಲ. ಸೊ ಅದಕ್ಕೆ ನೋಡ್ರಿ ಫಾಲ್ಸ್ ಕಾಣಿಸ್ತಿರ್ಬೋದು ನಿಮ್ಗೆ. ಜೂಮ್ ಆಗ್ತೀನಿ. ವಾವ್, ಆ್ಯಕ್ಚುಲಿ ನಾನು ಈ ಪ್ಲೇಸ್ ನೋಡಕ್ಕೆ ಬರ್ಬೇಕು ಅನ್ಕೊಂಡಿದ್ದು ಕಾಂತಾರ ಮೂವಿ ನೋಡಿದ್ಮೇಲೆ. ಅದಾದ್ಮೇಲೆ ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮ್ ಒಳಗಡೆ ಡ್ರೋನ್ ಶಾಟ್ ನೋಡಿದೆ. ಅದು ನೋಡಿ ಆ ಡ್ರೋನ್ ಶಾಟ್ ನೋಡ್ಕೊಟ್ಟ ಇನ್ಸ್ಪೈರ್ ಆಗಿ ನಾನು ಈ ಪ್ಲೇಸ್ ನೋಡಕ್ಕೆ ಬಂದಿದ್ದೆ. ಬಟ್ ಇಷ್ಟೊಂದು ಅಡ್ವೆಂಚರ್ ಆಗಿರುತ್ತೆ, ಇಷ್ಟೊಂದು ಕಷ್ಟ ಬಿದ್ಕೊಂಡು ಹತ್ಬೇಕಂತ ಗೊತ್ತಿರಲಿಲ್ಲ. ಆದರೂ ಒಂಥರ ಚೆನ್ನಾಗಿದೆ. ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಿಂತ ಪ್ಲೇಸಸ್ನೆಲ್ಲ ಹೋದಾಗ. ಆದ್ರೆ ಕಾಡು ಪ್ರಾಣಿಗಳಿರ್ತಾವೆ, ಸ್ವಲ್ಪ ಹುಷಾರ ಹೋಗ್ಬೇಕು. ಸ್ವಲ್ಪ ಏನಾದ್ರೂ ಆ ಕಡೆ ಈ ಕಡೆ ಸೌಂಡ್ ಆಗಿಬಿಟ್ರೆ ಬೀಜನ ಬಾಯಿ ಬಂದ್ಬಿಟ್ಟಿರ್ತಾರೆ. ಯಾಕಂದ್ರೆ ದೊಡ್ಡ ಕಾಡು, ಯಾವ ಪ್ರಾಣಿ ಯಾವ ಕಡೆಯಿಂದ ಬರ್ತಾವ ಗೊತ್ತಿಲ್ಲ. ಇದಿಷ್ಟೇ ದಾರಿ. ಸ್ವಲ್ಪ ಏನಾದ್ರೂ ಕಾಲು ಟ್ವಿಸ್ಟ್ ಆಗಿಬಿಟ್ರೆ ಸೀದಾ ಪಾತಾಳಕ್ಕೆ ಹೋಗ್ಬಿಡ್ತೀವಿ. ಅವನಲ್ಲಿ ಹೋಗ್ತಿದ್ದಾನೆ, ನಾನು ಇನ್ನೂ ತುಂಬ ದೂರ ಇದ್ದೀನಿ. ಫಾಲ್ಸ್ ಹೆಂಗ್ ಕಾಣಿಸ್ತೈತೆ ನೋಡ್ರಿ. ಇವಾಗ ನಮಗೆ ವ್ಯೂ ಸಿಕ್ತಿರಿ, ನಿಮ್ಗೆ ತೋರ್ಸ್ರಂತ ಬರ್ರಿ ಹೋಗೋಣ. ಅಲ್ಲಿಂದ ನಡ್ಕೊಂಡ್ ಬಂದಿರ್ತೆಲ್ಲ ಸುಸ್ತಾಗಿರ್ತೈತಿ. ಅದಕ್ಕೆ ಟ್ರೆಕ್ಕಿಂಗ್ ಮಾಡೋರಿಗೆ ಇಲ್ಲಿ ಎತ್ತಕ್ಕೆ ಜಾರಬಾರ್ದು ಬೀಳ್ಬಾರ್ದು ಅಂತಂದು ಒಂದು ಎಷ್ಟು ಡೌನ್ ಇದೆ ಅಲ್ಲಿ. ಅದಕ್ಕೆ ಎಲ್ಬಿಗೆ ಅಂತೇಳಿ ಇದನ್ನ ಕಟ್ಟಿದ್ದಾರೆ. ಗೊತ್ತಿಲ್ಲ ಇದಕ್ಕೆ ಕಿತ್ತೋಗ್ಬೋದು ಯಾವಾಗಂತ. ಏನಾದ್ರೂ ಬಂದರೆ ಸ್ವಲ್ಪ ಹುಷಾರಾಗಿ ಬ್ಯಾಲೆನ್ಸ್ ಮಾಡಿ. ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ನೋಡ್ರಿ, ಇನ್ನೂ ಸ್ವಲ್ಪ ಮಾತ್ರ ಹಿಡ್ಕೊಂಡೈತಿದೆ, ಬಿಸೋಗ್ಬೋದು, ಹೇಳೋಕ್ಕಾಗಲ್ಲ. ಸ್ವಲ್ಪ ಹುಷಾರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ವ್ಯೂ ನೋಡ್ಕೋಬೇಕಾದ್ರೆ ಇಲ್ಲಿ ದಾರಿಗಳು ಬರ್ತಾ ಇರ್ತೀವಿ ರೀ. ನೋಡಿಲ್ಲ ಎಷ್ಟು ಹೈಟ್ ಐತಿ. ಇದು ಒಂದು ದಾರಿ ಆ್ಯಂಡ್ ಈ ಕಡೆ ಒಂದು ರೂಟ್ ಐತಿ. ನಾವು ಈ ಕಡೆ ರೂಟ್ ಒಳಗೆ ಹೋಗೋಣ. ಎಷ್ಟು ಭಯ ಆಗ್ತೈತೆ ಅಂದ್ರೆ, ಓ
ವಾವ್ ಗಾಯ್ಸ್, ಕೊನೆಗೂ ಇವ್ ಸಿಕ್ತ, ಬರೀ ತೋರಿಸ್ತೀರಂತ. ಚೆನ್ನಾಗಿದೆ ಫಾಲ್ಸ್. ನಾವು ಅಷ್ಟು ದೂರಿಂದ ಕಷ್ಟ ಬಿಟ್ಕೊಂಡು ಬಂದಿರೋದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ಯಾವಾಗ ಈ ಪ್ಲೇಸ್ ನೋಡ್ತೀವಿ ಆ ಟೈಮ್ ಒಳಗ. ಜಸ್ಟ್ ಈ ಪ್ಲೇಸ್ ನೋಡೋದಕ್ಕೇನೆ ಅಲ್ಲಿಂದ ಇಷ್ಟು ದೂರ ಕಷ್ಟ ಬಿದ್ಕೊಂಡು ಬಂದಿರೋದು. ನೋಡ್ರಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ. ಮನ್ಸಿಗೆ ಇವಾಗ ನೆಮ್ಮದಿ ಆಯ್ತು. ಅಪ್ಪ, ಕಷ್ಟಪಟ್ಟು ಮಾಡಿರೋ ಕೆಲಸನಾಗಿರ್ಬೋದು, ಕಷ್ಟಪಟ್ಟು ಬಂದಿರೋ ಪ್ಲೇಸ್ ಆಗಿರ್ಬೋದು, ಆ ಪ್ಲೇಸಿಗೆ ಬಂದಾಗ ಆಗುವಂತ ಖುಷಿ ಎಷ್ಟು ಚೆನ್ನಾಗಿರುತ್ತಲ್ಲ. ಸ್ನೇಹಿತರೆ, ನೀವೇನ್ ನೋಡ್ತಾ ಇದ್ರಲ್ಲ, ಇದೆ ನೋಡಿ ಕಾಂತಾರ ಮೂವಿಯಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಅಲ್ಲೇ ಬರುವಂತ ಫಾಲ್ಸ್. ಇದೊಂದೇ ಫಾಲ್ಸ್ ಅಲ್ಲ, ಆ ಕಡೆ ಎಲ್ಲ ತುಂಬಾ ಫಾಲ್ಸ್ ಗಳಿದಾವೆ. ಅದನ್ನ ದೂರಿಂದ ಡ್ರೋನ್ ಶಾಟ್ ಒಳಗೆ ಹಾಕಿದಾರಲ್ಲ, ಸೊ ಚೆನ್ನಾಗಿ ಬಂದಿದೆ. ಇವಾಗ ನೀವು ನೋಡ್ತಿರೋದು ಕಾಂತಾರ ಮೂವಿಯಲ್ಲಿ ಇರುವಂತ ಇದು ಫಾಲ್ಸ್. ಎಷ್ಟು ಚೆನ್ನಾಗಿದೆ ಅಂದ್ರ, ಸೊ ಇದಕ್ ಬರ್ಬೇಕಂದ್ರೆ ನಾವು ಏನಿಲ್ಲ ಅಂದ್ರು ಒಂದು ತಾಸು ನಾವು ಟ್ರೆಕ್ಕಿಂಗ್ ಮಾಡಿದ ತಕ್ಷಣ ಈ ಒಂದು ಪ್ಲೇಸ್ ನ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದ್ರ, ಸೊ ಇಲ್ಲಿ ಬಂದ್ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತಂದು. ಯಾಕಂದ್ರೆ ಅಷ್ಟು ದೂರಿಂದ ಇದು ಒಂದು ವ್ಯೂ ನೋಡಕ ತುಂಬಾ ಕಷ್ಟ ಬಿದ್ಕೊಂಡು ಬಂದಿರ್ತೀವಿ. ಅಂಡ್ ಇನ್ನೊಂದೇನಂದ್ರ, ಈ ಪ್ಲೇಸ್ ಜಾಸ್ತಿ ಜನರಿಗೆ ಗೊತ್ತಿಲ್ಲ. ಅವಾಗ ಕಾಂತಾರ ಮೂವಿ ಇಲ್ಲಿ ಶೂಟಿಂಗ್ ಆಯ್ತು, ಅವಾಗ ಈ ಪ್ಲೇಸ್ ಜಾಸ್ತಿ ಫೇಮಸ್ ಆಯ್ತು. ಸೊ ಪ್ಲೇಸ್ ಮಾತ್ರ ಸಖತ್ತಾಗಿದೆ, ಬಂದ್ ಒಂದ್ಸಲ ವಿಸಿಟ್ ಮಾಡಿ. ಪರ್ಸನಲ್ ಆಗಿ ಹೇಳ್ಬೇಕಂದ್ರ ನಾನು ತುಂಬಾ ಕಡೆ ಟ್ರೆಕ್ಕಿಂಗ್ ಅನ್ನ ಮಾಡಿದೀನಿ, ಆದ್ರ ಇಲ್ಲಿ ಸಿಗುವಂತ ಒಂದು ವೈಬ್ ಐತಲ್ಲ, ಸೊ ಅದು ಎಲ್ಲಿ ನಂಗೆ ಸಿಕ್ಕಿಲ್ಲ. ಯಾಕೆ ದೂರ ಕಷ್ಟ ಬಿದ್ಕೊಂಡು ಬಂದು ನಾವು ಇಷ್ಟಪಟ್ಟಂತ ಒಂದು ಜಾಗ ನೋಡೋದಾಗೈತಲ್ರಿ, ಆ ಖುಷಿ ಬೇರೆ ಎಲ್ಲೂ ಸಿಗಂಗಿಲ್ಲ. ಅದೊಂಥರ ಸ್ವರ್ಗ ತರ ಫೀಲ್ ಅನ್ಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ, ನೀವೇನಾದ್ರೂ ಟ್ರೆಕ್ಕಿಂಗ್ ಮಾಡ್ಬೇಕು, ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಂದ್ರ ಈ ಪ್ಲೇಸ್ ಮಾತ್ರ ಎಷ್ಟು ತುಂಬಾ ಚೆನ್ನಾಗಿದೆ. ಬಂದು ಒಂದ್ಸಲ ವಿಸಿಟ್ ಮಾಡಿ. ಇನ್ನೊಂದೇನಂದ್ರ, ಸ್ವಲ್ಪ ಮಳೆ ಇರ್ತೈತಲ್ಲ, ಸ್ವಲ್ಪ ಮಳೆ ಇರೋ ಟೈಮಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಬಿಸಿಲಿದೆ, 15 ದಿವಸ ಆಯ್ತು ಅನ್ಸುತ್ತೆ, ಯಾವುದೇ ರೀತಿ ಅಂತ ಮಳೆ ಇಲ್ಲ. ಹಂಗಾಗಿ ಸ್ವಲ್ಪ ಇದನ್ನಿಸ್ತಿದೆ. ಮಳೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಂದು ಎಕ್ಸ್ಪೀರಿಯನ್ಸ್ ಮಾಡ್ರಿ. ಪ್ಲೇಸ್ ಮಾತ್ರ ಮಾತಾಡುವಂಗೆ ಇಲ್ಲ, ತುಂಬಾ ಚೆನ್ನಾಗಿದೆ ಪ್ಲೇಸ್. ಬಂದು ಒಂದ್ಸಲ ವಿಸಿಟ್ ಮಾಡಿ. ನಾವಿವಾಗ ಫಾಲ್ಸ್ ನೋಡಿದ್ವಿ, ಮುಂದೆ ಹೋಗ್ತಿದ್ವಿ. ನಾವು ಹೆಂಗೆ ಬಂದಿರ್ತೀವೋ ಬರ್ದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಹಂಗೆ ಹೋಗೋದು ಇಂಪಾರ್ಟೆಂಟ್ ಆಗಿರ್ತೈತಿ. ಯಾಕಂದ್ರೆ ನಾವು ಇಲ್ಲಿ ಬಂದಿದ್ವಿ, ಒಳ್ಳೆ ಹೋಗೋಕೆ ದಾರಿನ ಕುಂತಿಕ್ಕಿಲ್ಲ. ಐತೆ ಇಲ್ಲ ಇಲ್ಲ ಅಯ್ಯೋ, ಬಾ ನೋಡಬ್ಬ, ಇಲ್ಲೇ ಬಂದಿರೋನು. ಅಲ್ಲಿ ಮುಂದೆ ಹೋಗ್ ಬಾ. ದಾರಿ ಸಿಕ್ಕೇ ಬಿಡ್ತು. ಹಿಂಗೆ ಬಂದಿದ್ವಿ, ಹಿಂಗೆ ನೋಡಿದ್ವಿ, ಅಲ್ಲೆಲ್ಲ ಕನಿಷ್ಠ ಫೋಟೋ ಹಿಡ್ಕೊಂಡ್ವಿ. ಇವಾಗ ಇದೇ ದಾರಿ ಮೂಲಕ ನಾವು ಹೋಗ್ಬೇಕು. ಬನ್ನಿ ಗೈಸ್, ಇವಾಗ ಕೆಳಗಡೆ ಹೋಗೋಣ. ಕೆಳಗಡೆ ಹೋದ್ಮೇಲೆ ಏನಾದರೂ ಅಪ್ಡೇಟ್ ಇದ್ದರೆ ಕೊಡ್ತೀನಂತ. ಗೈಸ್ ನೋಡ್ರಿ, ನಾವು ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ, ಹೋಗಿ ಪ್ಲೇಸ್ ನೋಡ್ಕೊಂಬಂದ್ವಿ. ನಾವು ಹೋಗ್ಬೇಕಾದ್ರೆ 1 ತಾಸು ಟೈಮ್ ಆಗಿತ್ತು. ನಾವು ಅಲ್ಲಿ ಫಾಲ್ಸ್ ನೋಡ್ಬೇಕಾದ್ರೆ ವಾಪಸ್ ಬರ್ಬೇಕಾದ್ರೆ ಡೌನ್ ಇತ್ತಲ್ಲ, 30 ನಿಮಿಷನ ಆಯಿತು. ಸೊ ಬಂದು ಸೇಫಾಗಿ ರೀಚ್ ಆಗಿದ್ದೀವಿ. ನೀವು ಕೂಡ ಹೋಗ್ರಿ, ಸೇಫಾಗಿ ಹೋಗಿ ಸೇಫಾಗಿ ಬರ್ರಿ. ಆ್ಯಂಡ್ ಇಷ್ಟ ಹೇಳ್ತಾ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ. ಒಟ್ಟಿನಲ್ಲಿ ಏನೋ ಒಂದು ಮಾಡಿ ಮುಂದಿನ ಸಿಕ್ಕಿನಂತ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.